ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ವೇಳೆ ಅಥವಾ ದೇಶದ ಜನರಿಗಿಂತ ಸ್ಟೇಟ್ಮೆಂಟ್ ನೀವು ನೋಡಬೇಕು. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ಕಾಂಗ್ರೆಸ್ ಇದನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ಮರೆತು ಕಾಂಗ್ರೆಸ್ ಇದನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ಫಸ್ಟ್ ನೀನ್ ಕೆಲಸ ಮಾಡಿದೀಯನಯ್ಯ. ನೀನ್ ಮಾಡಿದ ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ಅನುಗುಣವಾಗಿ ಇವತ್ತು ವಿದ್ಯಾರ್ಥಿಗಳು ಕೇಳ್ತಾ ಇರೋದು ನಿನ್ ರಾಜೀನಾಮೆ, ಅದ್ ನಿನ್ ಕಬರ್ ಇದೆಯಾ? ಅದನ್ನ ಬಿಟ್ಬಿಟ್ಟು ನೀನು ಇನ್ನೊಂದು ಪಕ್ಷದ ಬೆನ್ಕೆರೆಯಕ್ಕೆ ಹೋಗಿದ್ಯಲ್ಲ. ನಿಂಗೆ ಏನಾದ್ರು ಮರ್ಯಾದೆ ಇದೆಯಾ? ಇವ್ರಿಗೆ ಮರ್ಯಾದೆ ಇದೆಯಾ ಸರ್? ಅದು ಅರ್ಥ ಗೊತ್ತಿಲ್ಲ ಅವ್ರಿಗೆ, ಆ ಪದಕ್ಕೆ ಅರ್ಥ ಗೊತ್ತಿಲ್ಲ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇವ್ರಿಗೆ ನಿಜವಾದ ರಾಜಕೀಯ ಮಾಡ್ತಾ ಇರೋದು ಭಾಜಪಾ ಇರಲಿ. ಏನಂದ್ರೆ ಹೇಳ್ತೀನಿ, ಈಗ ಕಾಂಗ್ರೆಸ್ ಕಾಂಗ್ರೆಸ್ ಇರ್ಬೋದು, XYZ ಎನಿ ಪಾರ್ಟೀಸ್ ಇರ್ಬೋದು ಇಂಡಿಯಾದಲ್ಲಿ, ಯಾರು ಏನಾದ್ರು ಈಗ ವಿದ್ಯಾರ್ಥಿಗಳಿಗೆ ಬೆಂಬಲ ಏನಕ್ಕೆ ಕೊಡ್ತಾರೆ ಅಂದ್ರೆ, ಈಗ ಅವ್ರ ವಿದ್ಯಾರ್ಥಿಗಳ ಸಂಕಷ್ಟನ ಅವ್ರು ಆಲಿಸದೇ ಇರುವಾಗ ಮಾತ್ರ ಅವರು ಬೀದಿಗೆ ಬಂದಿರೋದು. ಅವ್ರು ನೀಟ್ ಪರೀಕ್ಷೆನಲ್ಲಿ ಏನೇನು ಅವ್ಯವಹಾರಗಳಾದವು 2-3 ಸರಿ ಸತತವಾಗಿದೆ. ಬಿಹಾರಿಂದ ಸ್ಟಾರ್ಟ್ ಆಗಿ ಇವತ್ತು ಕನ್ಯಾಕುಮಾರಿ ಕಾಶ್ಮೀರವರೆಗೂ ಎಲ್ಲ ಕಡೆ ನಡ್ಕೊ ಬಂದಿದೆ ಈ ನೀಟ್ ಹಗರಣಗಳನ್ನ. ಇದನ್ನ ಸರಿ ಮಾಡಕ್ ಯೋಗ್ಯತೆ ಇಲ್ಲದೆ ಇವರು ಬೇರೆ ಪಕ್ಷಗಳ ಮೇಲೆ ಗೂಬೆ ಕೂರಿಸೋದು ಒಂದು ಮೇಡಮ್. ಈಗ ಸಂವಿಧಾನದಲ್ಲಿ ಹೌದು, ನಾನು ಹೇಳ್ತಾ ಇದ್ದೀನಿ ಮೇಡಮ್, ಈಗ ನಮ್ಮ ದೇಶದ ಸಂವಿಧಾನದ ಪ್ರಕಾರ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಕ್ಕೆ ಅವ್ರಿಗೆ ಸಂಪೂರ್ಣವಾಗಿ ಹಕ್ಕಿದೆ. ವಿದ್ಯಾರ್ಥಿ ಪಡೆಯುವಾಗ ಹಕ್ಕು ಮಾಡಿದೆ. ಆದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹೇಳ್ಬಾರ್ದು ಅವಿವೇಕಿ ವ್ಯಕ್ತಿ, ಏನು ವಿರೋಧ ಪಕ್ಷದ ನಾಯಕ, ತಲೆ ಬುಡ ಇಲ್ಲದೆ ಬುದ್ಧಿ ಭ್ರಮಣೆ ಆಗಿರೋ ತರ ಮಾತಾಡ್ತಾ ಇದ್ದಾರೆ. ಹೌದ್ರಿ, ಅವಿವೇಕಿನ ಅವರು ನಿಜವಾಗ್ಲೂ ಹೇಳ್ತೀನಿ, ಬುದ್ಧಿ ಭ್ರಮಣೆ ಆಗಿರೋ ತರ ಮೇಡಮ್ ಹೇಳ್ತೀನಿ. ಹೆಂಗೆ ಯಾಕೆ ಅಂತ ಹೇಳ್ತೀನಿ, ಅಲ್ಲಿ ಮೇಡಮ್ ಹೇಳ್ತೀನಿ, ನಾವು ಸ್ಕೂಲ್ಗಳು ಸುಮ್ಮನೆ ಕೇಳಿಸ್ಕೊಡ್ರಿ, 1-2 ನಿಮಿಷ ಕುತ್ಕೊಂಡ್ರಿ. ನೀವು ಅವಿವೇಕಿ ಪಕ್ಷನೇ ಮಂಚ ಎಲ್ಲ ತಗೊಬಂದ್ರೆ ಅವಿವೇಕಿ ವಿರೋಧ ಪಕ್ಷದ ನಾಯಕರಾಗಿ ಕರ್ನಾಟಕ ರಾಜ್ಯದ ವಿಷಯದ ಬಗ್ಗೆ ಜ್ವಲಂತ ಸಮಸ್ಯೆಗಳಿಗೆ ಇವತ್ತು ಒಂದೇ ಒಂದು ಉದಾಹರಣೆ, ಯಾವುದೇ ಒಂದು ಹೋರಾಟ ಮಾಡಿರೋದು ಉದಾಹರಣೆ ಇಲ್ಲ. ಅಶೋಕ್ ಏನಿರೋ ದೇಶದ ರಾಹುಲ್ ಗಾಂಧಿ, ಮುಸ್ಲಿಮ್ಸ್ ಧರ್ಮ ಇವು ಬಂದ್ರೆ ಓಡಿ ಬರ್ತಾರೆ ಮನುಷ್ಯ. ಎಲ್ಲಾರು ಮುಂದೆ ಬರ್ತಾರೆ. ಅದೇ ವಿದ್ಯಾರ್ಥಿಗಳು ನೀಟ್ ಮಾತಾಡ್ಸ್ಬೇಕು. ಕುಮಾರ್ ಅವರೇ, ನನ್ನ ತಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಯುವ ಜನತೆಗೆ ಕೊಟ್ಟಿರುವ ಸಂದೇಶ ಏನಂದ್ರೆ, ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಡಿ, ಎಜುಕೇಟ್, ಎಜುಟೇಟ್, ಆರ್ಗನೈಸ್. ಇದು ಈ ದೇಶದ ಯೂತ್ಸ್ಗೆ ಕೊಟ್ಟಿರುವಂತಹ ಸಂದೇಶ. ಇವತ್ತು ವಿದ್ಯಾರ್ಥಿಗಳು ನಡೆಸ್ತಾ ಇರೋದು ಅದನ್ನೇ. 1 ವರ್ಷ ನೋಡಿದ್ರೆ, 2 ವರ್ಷ ನೋಡಿದ್ರೆ, 3 ವರ್ಷ ನೋಡಿದ್ರೆ, 4 ವರ್ಷ ನೋಡಿದ್ರೆ, 5 ವರ್ಷ ನೋಡಿದ್ರು, 20 ಜನ ಪ್ರಾಣ ಕಳ್ಕೊಂಡ್ರು. ನೀವು ಅವ್ರನ್ನೇನಂದ್ರಿ? ನೀವು ಜಂಜಿಗಳು, ಕಾಕ್ರೋಚ್ ಇದ್ದಂಗೆ ಅಂತಂದರು. ಅದಕ್ಕೆ ಇವರು ಎದ್ರು. ಇವತ್ತು ಅವ್ರ ವಿಚಾರದಲ್ಲಿ ನಮಗೆ ವಿಡಿಯೋ ನೋಡೋದಕ್ಕೆ ಪುರ್ಸೊತ್ತಿಲ್ಲ ಅಂತ ಕೋರ್ಟ್. ಎಲ್ಲಿ ಹೋಗ್ಬೇಕು ಅವರು? ಕೋರ್ಟು ಕೇಳಿಸ್ಕೊಳ್ಳಲ್ಲ, ರಾಜಕೀಯ ಪಕ್ಷಗಳು ಕೇಳಿಸ್ಕೊಳ್ಳಲ್ಲ, ಇತ್ಲಾಗೆ ಅಧಿಕಾರಿಗಳು ಕೂಡ ಗಬ್ಬೆಬ್ಬಿಸಿ ಇದನ್ನ ಹಾಳು ಮಾಡ್ತಿದ್ದಾರೆ. ಅಂದ್ರೆ ಎಲ್ಲಿ ಹೋಗ್ಬೇಕು ವಿದ್ಯಾರ್ಥಿಗಳು? ಎಲ್ಲಿ ಹೋಗ್ಬೇಕು ಸರ್? ಆತ್ಮಹತ್ಯೆ ಮಾಡ್ಕೋಬೇಕಾ? ಹೇಳ್ರಿ ಸರ್, ಸಾಮೂಹಿಕವಾಗಿ. ಹೌದಾ? ಹೇಳ್ರಿ ಸರ್, ಯಾರಾದರೂ ಉತ್ತರ ಕೊಡ್ರಿ. ಈ ದೇಶದ ಕಣ್ಣು ಯುವಕರು, ವಿದ್ಯಾರ್ಥಿಗಳು, ಈ ದೇಶದ ಆಸ್ತಿ ಯುವಕರು, ವಿದ್ಯಾರ್ಥಿಗಳು ಅಂತ ನಾವು, ನನಗೆ ಬುದ್ಧಿ ತಿಳಿದ ದಿನದಿಂದ ಹೇಳ್ಕೊಂಬಂದಿರೋ ಪದ. ನಮಗೆ ತಂದೆ ತಾಯಿಗಳು ಹೇಳ್ಕೊಟ್ಟಿರೋದು, ಮತ್ತು ನಮ್ಮ ಮೇಷ್ಟ್ರುಗಳು ಹೇಳ್ಕೊಟ್ಟಿರುವಂಥದ್ದು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಒಂದು ನಮ್ಗೆ ಅಸ್ತ್ರ ಕೊಟ್ಟೋಗಿದ್ದಾರೆ. ಬಿಡಿ ಅವ್ರು ಏನಾರು ಹೇಳ್ಕೊಳ್ಳಿ. ಬಿಜೆಪಿ ಅವರು ಈ ದೇಶದವರೇ ಅಲ್ಲ, ಬಿಜೆಪಿ ಅವರು ಈ ದೇಶದವರೇ ಅಲ್ಲ.
ಆರ್ಯನ್ಸ್ ಇಟಲಿ ಅವರ ಅವ್ರು ಬಂದಿದ್ದು ಎಲ್ಲಿಂದ? ಇಟಲಿ ಅವರು ಅವ್ರು ಬಂದಿದ್ದು ಎಲ್ಲಿಂದ? ಇಟಲಿ ಅವರ ಬಿಡು, ಆಯ್ತು. ವಿಚಾರಕ್ಕೆ ಮಾತಾಡ್ರಿ, ವಿಚಾರಕ್ಕೆ ಮಾತಾಡ್ರಿ. ನಾನು ಒಂದು ಶಬ್ದನೂ ಮಾತಾಡಿಲ್ಲ ಮೇಡಮ್. ನಾನು ಡಿಬೇಟ್ ಮಾಡಿಲ್ಲ. ಅವ್ರು ಮಾತಾಡಿದ್ದು ಕೇಳಿದ್ದು ಮೇಡಮ್. ಶಿಕ್ಷಣ ಇಲಾಖೆ ಕೆಲಸ ಏನು ಮೇಡಮ್? ಅದ್ರ ನೇತೃತ್ವ ವಹಿಸಿರೋರ ಕೆಲಸ ಏನು ಮೇಡಮ್? ಶಿಕ್ಷಣ ವ್ಯವಸ್ಥೆಯನ್ನು ನೀಟಾಗಿ ಭಾರತ ದೇಶದ ಯುವಕರಿಗೆ ಕೊಡಬೇಕಾಗಿರೋ ಕೆಲಸ. 1.4 ಲಕ್ಷ ಕೋಟಿ ಶಿಕ್ಷಣ ಇಲಾಖೆಯಲ್ಲಿ ನೀಟ್ಗೆ ಖರ್ಚು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. 7.5 ಕೋಟಿ ತಂದೆ ತಾಯಂದಿರು ವಿದ್ಯಾರ್ಥಿಗಳು ಒಟ್ಟು 1.32 ಲಕ್ಷ ಕೋಟಿ ರೂಪಾಯಿಗಳು ಎಕ್ಸಾಮ್ ಫೀಸ್ ಕಟ್ಟಿದ್ದಾರೆ. ಆ ದುಡ್ಡೆಲ್ಲೋಯ್ತಪ್ಪ? ನೀನು ಖರ್ಚು ಮಾಡಿದ ದುಡ್ಡೆಲ್ಲೋಯ್ತು? ಆಯ್ತಪ್ಪ. ಈಗ ರಾಹುಲ್ ಗಾಂಧಿಯವರು ಇದು ರಾಜಸ್ಥಾನದು ಯಾವುದೋ ನಮ್ಮ ರಾಜಸ್ಥಾನದ ಕೋಟಾದಲ್ಲಿ ಶೈಕ್ಷಣಿಕ ಹಬ್ಬದು ರಾಜಸ್ಥಾನ, ಅಲ್ಲೋಗ್ಬಿಟ್ಟು ವಿದ್ಯಾರ್ಥಿಗಳ ಧ್ವನಿಯಾಗಿ ಕಾರ್ಯಕ್ರಮ ಮಾಡಿದ್ರು. ನೋಡಿ, ಇವರು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ, ವಿದ್ಯಾರ್ಥಿಗಳೆಲ್ಲ ರಸ್ತೆಗೆ ಬಿದ್ದಿದ್ದಾರೆ, 21 ಜನ ತೀರ್ಕೊಂಡಿದ್ದಾರೆ. ಕಳೆದ 2014ರಿಂದ 2026ವರೆಗೂ 152 ಬಾರಿ ಪೇಪರು ಲೀಕ್ಔಟ್ ಆಗಿದೆ. 300 ಬಾರಿನೂ ಆಗಿರ್ಬೋದು ಅಂತ ಒಂದು ಊಹೆ ಇದೆ, ಒಂದು ಅಂದಾಜಿದೆ. ಆದರೆ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿ 20 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಈ ವಿಷಯ ಇಟ್ಕೊಂಡು ಈ ಜಿಲ್ಲೆಯನ್ನು ಪದ ಕೊಟ್ಟಿದ್ದಾರು ಇದೇ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು. ಅದೇ ಪದ ಇಟ್ಕೊಂಡು ಹುಡುಗರು ಹೋರಾಟ ಮಾಡ್ತಿದ್ದಾರೆ. ನಾವೇನು ನಮ್ಮನ್ನೇನು ಅಂದ್ಕೊಂಡಿದ್ದೀರಪ್ಪ? ಈ ದೇಶದ ಮುಂದಿನ ಬೆನ್ನೆಲುಬಾಗಿರೋರು ನಾವು ಅಲ್ವಾ? ಅದ್ರ ಪ್ರಶ್ನೆ ಇಟ್ಕೊಂಡು ಅವ್ರು ಒಂದು ಪ್ರಶ್ನೆ ಎತ್ತಿದ್ರೆ ದೇಶದಲ್ಲಿ 21 ದಿನಗಳು ಬೇಕಾ ಅವ್ರು ಉತ್ತರ ಕೊಡೋದಕ್ಕೆ? ಒಬ್ಬ ಮಂತ್ರಿ ಹೌದಪ್ಪ ನನ್ನ ತಪ್ಪಾಗಿದೆ, ನನ್ನ ನೇತೃತ್ವದಲ್ಲಿ ನಡೀತಾ ಇರೋ ಇಲಾಖೆ ಅಡಿಯಲ್ಲಿ NTA ಅವನು ರಾಜೀನಾಮೆ ಕೊಡ್ಬೇಕು. ಯಾರ NTA ಅಧ್ಯಕ್ಷ ಇದ್ದಾನಲ್ಲ ಅದ್ರ ಅಧ್ಯಕ್ಷ ಶರ್ಮಾ ಅಂತಿದ್ದಾನೆ. ಒಂದ್ ನಿಮಿಷ ನೀವೇನು ಮಾತಾಡೋದು, ನಾನು ಮಾತಾಡಿಲ್ಲ. ಆ ಶರ್ಮಾ ಅನ್ನೋರು ಕೂಡ ರಾಜೀನಾಮೆ ಕೊಡಬೇಕು. ಜೊತೆಗೆ ಮೊನ್ನೆ ವಿದ್ಯಾರ್ಥಿಗಳ ಗೃಹ ಮಂತ್ರಿಗಳು ಮೊದಲು ರಾಜೀನಾಮೆ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ ಪೊಲೀಸರಿಂದ ಹಲ್ಲೆ ಮಾಡಿಸಿದ್ರಲ್ಲ, ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮೊದಲು. ನಾಚಿಕೆ ಆಗ್ಬೇಕು ಅವ್ರಿಗೆ. ನಮ್ಮ ಮನೆ ಮಕ್ಕಳ ಮೇಲೆ ನಾವೇ ಹೊಡೆದ್ರೆ ಮುಂದಿನ ಬೆನ್ನೆಲುಬು ದೇಶದ